ಹುಟ್ಟಿ ಧರ್ಮ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಈ ಧರ್ಮದಲ್ಲಿ ಹುಟ್ಟಿ ನನ್ನ ಹಿಂದೂ ರಾಜರನ್ನ ನಾನು ಸಂಭ್ರಮಿಸ್ತಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಈ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದ ಹಬ್ಬ ಹರಿದಿನಗಳನ್ನ ನಾನು ಆಚರಿಸ್ತಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆಯನ್ನ ನಾನು ಬೆರೆಸ್ತಿಲ್ಲ, ಇನ್ಯಾರು ಬೆರೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂವಾಗಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನ ನಾನು ಧರಿಸ್ತಿಲ್ಲ, ಇನ್ಯಾರು ಧರಿಸ್ತಾರೆ? ಅರೆ, ಹಿಂದೂ ಧರ್ಮದಲ್ಲಿ ಹುಟ್ಟಿ ಈ ಹಿಂದೂ ಧರ್ಮ ರಕ್ಷಣೆ ನಾನ್ ಮಾಡ್ಕೊಳ್ಳಿಲ್ಲ, ಇನ್ ಯಾರು ಮಾಡ್ಕೊಂತಾರ ಸ್ವಾಮಿ? ನಮ್ಮ ಜನ್ಮ ಸಿದ್ಧಾಕು ಈ ಧರ್ಮ ರಕ್ಷಣೆ. ಈ ಧರ್ಮ ರಕ್ಷಣೆ ನಮ್ಮಿಂದಲೇ ಆಗಬೇಕು. ಯಾವ ರೀತಿ ಆಗುತ್ತೆ? ನಾವು ಜಾಗೃತರಾಗುವ ಮೂಲಕ, ನಾವು ಒಗ್ಗಟ್ಟಾಗುವ ಮೂಲಕ. ಈಗ ಧರ್ಮ ರಕ್ಷಣೆ ಆಗಬೇಕು, ಧರ್ಮ ಜಾಗೃತಿ ಆಗಬೇಕಂದ್ರೆ ಇನ್ಯಾರದ್ದೋ ವಿರುದ್ಧ ನಿಂತು ಹೋರಾಡುವಂತ ಅವಶ್ಯಕತೆ ನಮಗಿಲ್ಲ. ಅದನ್ನ ನಮ್ಮ ಹಿರಿಯರು ಮಾಡಿದ್ದಾರೆ. ನಮ್ಮ ಪೂರ್ವಿಕರ ಶ್ರಮದ ಪ್ರತಿಫಲ ಈ ಧರ್ಮ ಉಳ್ಕೊಂಡು ಬಂದಿದೆ. ಆದ್ರೆ ಈಗ ಉಳಿದಿರುವಂತ ಧರ್ಮವನ್ನ ಮುಂದಿನ ಪೀಳಿಗೆಗೆ ಉಳಿಸಿ ತಲುಪಿಸಬೇಕಂದ್ರೆ ಇನ್ಯಾರದ್ದೋ ವಿರುದ್ಧ ಹೋರಾಡುವಂತ ಅವಶ್ಯಕತೆನೇ ಇಲ್ಲ. ನಮ್ಮಲ್ಲಿ ನಾವು ಜಾಗೃತಿ ತಂದ್ರೆ ಸಾಕು. ನಮ್ಮಲ್ಲಿ ಜಾಗೃತಿ ಬಂದ್ರೆ ಹಿಂದೂ ಧರ್ಮ ರಕ್ಷಣೆ ಆಯ್ತು. ಈ ಮಾತು ನಾನು ಹೇಳ್ತಿರೋದಲ್ಲ, ಸ್ವತಂತ್ರದ ಆದಿಗೆ ಹೊಸ ಇತಿಹಾಸವನ್ನು ರಚಿಸಿದಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರು ಹೇಳಿದಂತ ಮಾತು. ಅರ್ಥಾತ್ ವೀರ್ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವದ ವಿರೋಧ ಮಾಡ್ತಾರಲ್ಲ ಅಂತ ಸೊಕ್ಕೊಂಡು ಹಿಂದೂಗಳು ನೋಡಿದ್ರೆ ಭಯ ಆಗೋದು ನನಗೆ ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟಂತಾಗುತ್ತೆ. ಇಂಥ ಹಿಂದೂಗಳನ್ನು ಜಾಗೃತಿಗೊಳಿಸಿದ್ರೆ ಸಾಕು, ಧರ್ಮ ರಕ್ಷಣೆ ಆಗುತ್ತೆ. ಹಿಂದೂಗಳಿಂತವ್ರು ಯಾರ್ಯಾರು ಗೊತ್ತೇ? ಇದೇ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಾರೆ, ಇದೇ ಹಿಂದೂ ಧರ್ಮದಲ್ಲಿ ಹುಟ್ಟಿ ಕೇಳ್ತಾರೆ, ಶಿವಾಜಿ ಮಹಾರಾಜ ಜಯಂತಿ ನಾವ್ಯಾಕೆ ಆಚರಣೆ ಮಾಡಬೇಕು? ಶಿವಾಜಿ ಮಹಾರಾಜರು ಮರಾಠರ ರಾಜ ಅಲ್ವಾ? ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಹುಟ್ಟದವ್ರಲ್ವಾ? ಮರಾಠರು ಆಚರಿಸ್ಕೊಳ್ತಾರೆ ಬಿಡಿ, ನಾವ್ಯಾ ಕರ್ನಾಟಕದಲ್ಲಿದ್ದು ಶಿವಾಜಿ ಮಹಾರಾಜರ ಜಯಂತಿ ಆಚರಿಸಬೇಕು? ನಮ್ಮ ದೌರ್ಭಾಗ್ಯ. ಯಾವ ವ್ಯಕ್ತಿ ಮುಂದೆ ನಿಂತು ಇಡೀ ಹಿಂದೂ ಸಮಾಜ ಸಂಘಟಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಆ ಎಲ್ಲಾ ವ್ಯಕ್ತಿಗಳನ್ನು ನಾವು ನಮ್ಮ ಜಾತಿಗೆ ಸೀಮಿತ ಮಾಡಿಟ್ಟಿದ್ದೀವಿ, ನಮ್ಮ ಭಾಷೆಗಳಿಗೆ ಸೀಮಿತ ಮಾಡಿಟ್ಟಿದ್ದೀವಿ. ಸ್ವಾಮಿ ಶಿವಾಜಿ ಮಹಾರಾಜ ಜಯಂತಿ ಅಂದ್ರೆ ಮರಾಠರು ಆಚರಿಸ್ಕೊಳ್ತಾರೆ ಬಿಡು, ರಾಯಣ್ಣ ಜಯಂತಿ ಅಲ್ವಾ ಕುರುಬರು ಆಚರಿಸ್ಕೊಳ್ತಾರೆ ಬಿಡಿ, ಬಸವಣ್ಣನವ್ರ ಜಯಂತಿ ಅಲ್ವಾ ಲಿಂಗಾಯತರು ಆಚರಿಸ್ಕೊಳ್ತಾರೆ ಬಿಡಿ. ಎಲ್ಲಿವರೆಗೂ ಈ ಭೇದ? ಎಲ್ಲಿವರೆಗೂ ಈ ಭೇದ? ಒಂದು ಮಾತು ನಾವು ಅರ್ಥ ಮಾಡ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ. ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದ್ರೆ ಸ್ಪಷ್ಟ ದಿಕ್ಕಿನಲ್ಲಿ ಅರ್ಥ ಆಗುತ್ತೆ ನಮಗೆ. ಅಂದು ನಿಂತು ಶಿವಾಜಿ ಮಹಾರಾಜ್ ಹೇಳಿದ್ದು ಮರಾಠ ಸಾಮ್ರಾಜ್ಯ ಕಟ್ತೀನಿ ನಾನು ಅಂತಲ್ಲ, ಹಿಂದುವೇ ಸ್ವರಾಜ್ಯ ಸಾಮ್ರಾಜ್ಯ ಕಟ್ತೀನಿ ನಾನು ಅಂತ ಶಿವಾಜಿ ಮಹಾರಾಜರು ಮುಂದೆ ಬಂದಿತ್ತು. ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಕಟ್ಟಲಿಕ್ಕೆ ಮುಂದಾದಂತ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಕಿತ್ತೂರಿನ ಸಂರಕ್ಷಣೆ ಮಾಡಿಕೊಂಡು ಈ ನಾಡು ನೆಲ ಜಲವನ್ನು ಉಳಿಸಲಿಕ್ಕೆ ಮುಂದೆ ಬಂದಂತ ಸಂಗೊಳ್ಳಿ ರಾಯಣ್ಣನವರು ಜಾತಿ ಸಂಕೋಲೆಗಳನ್ನು ಕಳಚುವ ಮೂಲಕ ಕಲ್ಯಾಣ ಕ್ರಾಂತಿಯಿಂದ ಇಡೀ ಜಗತ್ತನ್ನ ಜಾಗೃತಗೊಳಿಸಲಿಕ್ಕೆ ಬಂದಂತ ಜಗದ್ಗುರು ಆದಂತ ಬಸವಣ್ಣನವರು ಅವರ ಯಾರ ಬಾಯಿಂದಲೂ ಕೂಡ ಕ್ರಾಂತಿ ಸಂದರ್ಭದಲ್ಲಿ ಹೊರಡಿದ್ದು ಜಾತಿ ಘೋಷಣೆಗಳಲ್ಲ, ಏಕೈಕ ಘೋಷಣೆ ಅದು ಹರ ಹರ ಮಹಾದೇವನ ಘೋಷಣೆ, ಅದು ಹಿಂದುತ್ವದ ಘೋಷಣೆ. ಅವರ ಬಾಯಿನಲ್ಲಿ ಹೊರಡಿದಂತ ಹರ ಹರ ಮಹಾದೇವರ ಘೋಷಣೆ ಇವತ್ತು ನಮ್ಮ ಬಾಯಿಗಳಲ್ಲಿ ಗುಂಜಿಸುವಂತ ಅವಶ್ಯಕತೆ ಇದೆ. ಅಂದು ಶಿವಾಜಿ ಮಹಾರಾಜರು ಯಾವ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆಗೆ ಅಂತ ಹೊರಟರು, ಆ ಸಂಭಾಜಿ ಮಹಾರಾಜರಿಂದ ಹಿಡಿದು ಶಿವಾಜಿ ಮಹಾರಾಜರವರೆಗೂ ಎಲ್ಲಾ ರಾಜರ ಕೈಯಲ್ಲಿ ಹಾರಾಡ್ತಿದ್ದು ಯಾವ ಧ್ವಜ? ನಮ್ಮ ಭಗವದ್ ಧ್ವಜ, ನಮ್ಮ ಕೇಸರಿಯ ಧ್ವಜ. ಬಸವಣ್ಣನವರು ಹೊತ್ತು ನಿಂತಿದ್ದು ಯಾವ ಬಟ್ಟೆ? ಕೇಸರಿ ಬಟ್ಟೆ, ಕಾವ್ಯನ ಹೊತ್ತು ನಿಂತಂತವರು. ರಾಯಣ್ಣ ಯಾರಿಗೋಸ್ಕರ ಹೋರಾಡಿದ್ದು? ಆ ರಾಣಿ ಕಿತ್ತೂರು ಚೆನ್ನಮ್ಮನ ಕಿತ್ತೂರು ಆಸ್ಥಾನದಲ್ಲಿ ಹಾರಾಡ್ತಿದ್ದಂತ ಆ ನಂದಿ ಧ್ವಜ, ಆ ನಂದಿ ಧ್ವಜದಲ್ಲಿ ವಿಜೃಂಭಿಸುತ್ತಿದ್ದಂತ ಇದೇ ಕೇಸರಿಗೋಸ್ಕರ ಅಲ್ವಾ? ಯಾವ ಕೇಸರಿ? ಯಾವ ಭಗವಂತನಿಗೋಸ್ಕರ? ಯಾವ ಧರ್ಮದ ಸಂರಕ್ಷಣೆಗೋಸ್ಕರ? ಯಾವ ಈ ಭಾರತೀಯ ಪರಂಪರೆ ಸಂಸ್ಕೃತಿಯ ಉಳಿವಿಗೋಸ್ಕರ ನಮ್ಮ ಪೂರ್ವಿಕರು ಎಲ್ಲರೂ ಹೋರಾಟ ಮಾಡಿದ್ರು. ಆ ಪೂರ್ವಿಕರನ್ನ ನಾವ್ ಯಾಕೆ ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ಭಾಷೆಗಳಿಗೆ ಸೀಮಿತ ಮಾಡಿಟ್ಟಿದ್ದೀವಿ? ನಿಮಗೆ ಭಾಷೆಗಳೇ ಮುಖ್ಯ, ನಿಮಗೆ ಯಾವ ಗಡಿನಲ್ಲಿ ಹುಟ್ಟಿದ್ರು ಅನ್ನೋದೇ ಮುಖ್ಯ. ಆದ್ರೆ ಆರ್.ಸಿ. ಧೀರಿ ಎಂಬ ಪ್ರಮುಖ ಇತಿಹಾಸಕಾರರೊಬ್ಬರಿದ್ದಾರೆ. ಶಿವಗಣಾಚ ಶಂಭು ಮಹಾರಾಜ್ ಎಂಬ ಅವರೊಂದು ಪುಸ್ತಕ ಇದೆ. 13 ವರ್ಷಗಳ ಕಾಲ ಶಿವಾಜಿ ಮಹಾರಾಜರ ಮೇಲೆ ಅಧ್ಯಯನ ಮಾಡಿ ಬರೆದಂತ ಪುಸ್ತಕ. ಏಕಾಏಕಿಯಾಗಿ ಯಾರೋ ಬರೆದ ಪುಸ್ತಕ ನೋಡಿದಲ್ಲ, 13 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಶಿವಾಜಿ ಮಹಾರಾಜರನ್ನ. 13 ವರ್ಷದ ಅಧ್ಯಯನದ ನಂತರ ಅವರ ಪುಸ್ತಕದಲ್ಲಿ ಆರ್.ಸಿ. ಧೀರಿ ಎಂಬ ಇತಿಹಾಸಕಾರರು ಬರೀತಾರೆ, ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರದ ರಾಜ ಅಂತ ಅನೇಕರು ಹೇಳ್ತಾರೆ.
ಆದ್ರೆ ಮೂಲ ಹುಡುಕಿಕೊಂಡು ಹೋದ್ರೆ ಯಾವ ಭೋಸ್ಲೆ ಕುಟುಂಬದಲ್ಲಿ ಶಿವಾಜಿ ಮಹಾರಾಜರ ಜನನವಾಯಿತು, ಶಿವಾಜಿ ಮಹಾರಾಜರ ಮನೆತನದ ಮೂಲ ಪುರುಷ ಬೆಳ್ಳಿಯಪ್ಪ ಅಂತ. ಈ ಬೆಳ್ಳಿಯಪ್ಪ ಇದ್ದಿದ್ದು ಎಲ್ಲಿ? ಮಹಾರಾಷ್ಟ್ರದಲ್ಲೆಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನಮ್ಮದೇ ಕರ್ನಾಟಕದ ಗದಗಿನ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಸನ್ನಿಧಿನಲ್ಲಿ ಸೇವೆ ಸಲ್ಲಿಸಿದಂತ ಬೆಳ್ಳಿಯಪ್ಪ ಎಂಬವರ ಮನೆತನ ಹುಟ್ಟಿದಂತ ಶಿವಾಜಿ ಮಹಾರಾಜರು. ನೀವು ಶಿವಾಜಿ ಮಹಾರಾಜರು ಮೂಲ ಹುಡುಕಿಕೊಂಡು ಬಂದ್ರೆ ಕರೆಕ್ಟ್ ನೀವು ತಲುಪೋದು ಕರ್ನಾಟಕವನ್ನೇ. ಆದ್ರೆ ಶಿವಾಜಿ ಮಹಾರಾಜರು ಕರ್ನಾಟಕದವರ ಮಹಾರಾಷ್ಟ್ರದವರ ಬೇಕಾಗಿಲ್ಲ. ಅವರು ಹೋರಾಡಿದಂತ ಹೋರಾಟ ಯಾವ ದಿಕ್ಕಿನಲ್ಲಿ, ಯಾವ ಸಿದ್ಧಾಂತಕ್ಕೋಸ್ಕರ? ನಮ್ಮ ಧರ್ಮ ಸಿದ್ಧಾಂತಕ್ಕೋಸ್ಕರ ಅಲ್ವಾ? ನಾವೆಲ್ಲರೂ ಶಿವಾಜಿ ಮಹಾರಾಜರನ್ನ ಯಾರು ನಮ್ಮ ರಾಜ ಅಂತ ಮರೆಸ್ಕೊಂಡು ತಿರುಗಾಡಬೇಕು? ನಮ್ಮ ಶಿವಾಜಿ ಮಹಾರಾಜರು ನಮ್ಮೆಲ್ಲರ ರಾಜ. ಪ್ರತಿಯೊಬ್ಬ ಹಿಂದುವಿನ ಹೃದಯದಲ್ಲಿ ವಿಜೃಂಭಿಸಬೇಕಾದಂತ ಆ ಹಿಂದೂ ಪದಪಾದಶಾಹಿ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ಪಡೆದು ಈ ನಮ್ಮ ಮಧ್ಯದಲ್ಲಿರುವಂತಹ ಒಡುಕು ತೊಡಕುಗಳನ್ನು ಮೀರಿ ಹಿಂದುತ್ವ ಅನ್ನೋ ಏಕಛತ್ರ ಛಾಯದಡಿಗೆ ಬಂದು ಹಿಂದುತ್ವಕ್ಕೋಸ್ಕರ ಎಂಬ ಏಕಕಂಠ ಸ್ವರೂಪದಲ್ಲಿ ಇಡೀ ಹಿಂದೂ ಸಮಾಜ ಮುನ್ನಡೆದಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ತನ್ನ ಒಡುಕು ತೊಡಕುಗಳನ್ನು ಮೀರಿ ಎಂತಹ ಬದಲಾವಣೆಯನ್ನ ಜಗತ್ನಲ್ಲಿ ತರಬಹುದಂತೆ ಈಗಾಗಲೇ ನಾವು ನೋಡಿದ್ದೀವಿ. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾದರೆ ಸಾಕು. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿತ್ತು ಕೆಲವು ದಶಕಗಳ ಹಿಂದೆ. ಪೂಜ್ಯನೇ ಅಶೋಕ್ ಸಿಂಗಾಜಿಯವರು ಇತ್ತು ಕರೆಯನ್ನ ಕೊಟ್ಟಿದ್ರು, रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको। अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो न कार सेवको। ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಪೂಜ್ಯನೇ ಅಶೋಕ್ ಸಿಂಗಾಜಿ ಅವರ ಕರೆ, ಆ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿ ಬಂದು ರಾಮ ಮಂದಿರದ ಕಾರ ಸೇವೆಗೋಸ್ಕರ ಅಯೋಧ್ಯೆ ಪುಣ್ಯಭೂಮಿನ ನೆರೆ ನಿಂತಿದ್ರಲ್ಲ. ತಾಯಂದಿರ ಸೇರಿದ್ದೀರಾ, ಯುವತಿಯರು ಸೇರಿದ್ದೀರಾ? ತಾಯಂದ್ರು ಹೆಣ್ಣು ಮಕ್ಕಳು ನೆನ್ಪಿಟ್ಕೊಳ್ಬೇಕು. ಅಂದು ರಾಮ ಮಂದಿರದ ಕಾರ ಸೇವೆಗೆ ಅಂತ ಅಯೋಧ್ಯೆ ಪುಣ್ಯಭೂಮಿನ ನಿತ್ಯದಂತ 3.5 ಲಕ್ಷ ಜನ ಕಾರ ಸೇವಕರಲ್ಲಿ 36,000 ಜನ ತಾಯಂದಿರು ಹೆಣ್ಣು ಮಕ್ಕಳು ಕಾರ ಸೇವಕರಾಗಿ ಅಯೋಧ್ಯೆಯಲ್ಲಿ ನಿಂತಿದ್ರು. ಆ ತಾಯಂದ್ರು ಅಂದು ತೋರಿದಂತ ರಾಮ ಭಕ್ತಿ, ಮುಂದೆ ಮಾತಾ ಉಮಾ ಭಾರತಿ, ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಂದ್ರು ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ಹಿಂದೆ ಲಕ್ಷ ಲಕ್ಷ ಜನ ಕಾರ ಸೇವಕರು ರಾಮ್ ಲಲ್ಲಾ ಅಮ್ಮಾಯಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮ ಭೂಮಿ ಕೆ ಕಾಮ್ ಕಾ ಅಂತ ಶ್ರೀರಾಮಚಂದ್ರಗೆ ಜೈಘೋಷಗಳನ್ನು ಹಾಕ್ತಾ ರಾಮರ ಕಾರ ಸೇವೆ ಸಾಕಾರಗೊಳಿಸಿದ್ರಲ್ಲ. ಆ ನಮ್ಮ ಹಿರಿಯರ ಸಂಘಟಿತ ಬಲದ ಪ್ರತಿಫಲ ಇವತ್ತು 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರ ಕಣ್ತುಂಬಿಸಿಕೊಳ್ಳಲಿಕ್ಕೆ ಎಷ್ಟು ಶ್ರಮಗಳು, ಎಷ್ಟು ಕನಸುಗಳು ಸಾಕಾರ. ಇದೇ ರೀತಿಯಲ್ಲಿ ನಾವು ಕಾರ್ಯಕ್ರಮಕ್ಕೆ ಸೇರಿದಾಗ ಇದೇ ಕಾರ್ಯಕ್ರಮದಲ್ಲಿ ನಾವು ಜಯಘೋಷಗಳನ್ನು ಹಾಕೊಂಡು ತಿರುಗಾಡ್ತಿದ್ವಿ. ಸೌಂಡ್ ಸಿಸ್ಟಮ್ ಅವ್ರಿಗೆ ಹೇಳಿ ಹೇಳಿ ಹಾಡಾಕಿಸ್ತಿದ್ವಿ. ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾ ಸ್ಟೋರಿಗಳಲ್ಲಿ ಹಾಡಿಡ್ಕೊಂಡು ತಿರುಗಾಡ್ತಾ ಇದ್ವಿ. ಬನಾಯಂಗೆ ಮಂದಿರ್, ಬನಾಯಂಗೆ ಮಂದಿರ್ ಅಂತ ಇಷ್ಟು ವರ್ಷ ಬಾಯ್ಲೆ ಭನಗಯ ಮಂದಿರ್. ಮಂದಿರ ಕಟ್ಟಿದ್ದಾಯ್ತು. ಮಂದಿರ ಕಟ್ಟಿದ 1 ವರ್ಷದ ಸಂಭ್ರಮಾಚರಣೆಯನ್ನು ಕೂಡ ಇಡೀ ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಮಾಡಿದ್ದಾಯ್ತು. ಯಾರ ಕಾರಣದಿಂದ? ನಮ್ಮ ಹಿರಿಯರ ಸಂಘಟಿತ ಬಲದ ಪ್ರತಿಫಲ. ನಮ್ಮ ಹಿರಿಯರು ಸಂಘಟಿತರಾಗಿ ಬಂದ್ರು 500 ವರ್ಷಗಳ ಕನಸುಗಳು ಸಾಕಾರ ಆದವು. ಅದೇ ರೀತಿಯಲ್ಲಿ ಒಮ್ಮೆ ಹಿಂದೂ ಸಮಾಜ ಮತ್ತೊಮ್ಮೆ ಸಂಘಟಿತವಾಗಿ ಬಂದ್ರೆ ದೇಶದಲ್ಲಿ ಎಂತೆಂತ ಬದಲಾವಣೆಗಳನ್ನು ತರಬಹುದು, ಎಷ್ಟು ಜಾಗೃತಿಯನ್ನು ಮೂಡಿಸಬಹುದು. ಜಾಗೃತಿ ಕೆಲಸ ಮುಂದೆ ಯಾವುದು? ರಾಮ ಮಂದಿರದ ಕೆಲಸ ಆಯ್ತು. ಆ ಸಂಕಲ್ಪ ಸಾಕಾರಗೊಳಿತು. ಮುಂದೆ ಅಲ್ಲಿಗೆ ಹಿಂದೂಗಳ ಸಂಘಟಿತ ಬಲ ನಿಲ್ಲೋದಲ್ಲ. ಹಿರಿಯರು ಕರೆ ಕೊಟ್ಟಿದ್ದಾರೆ, ಭಾರತ್ ಕ ಪ್ರತ್ಯೇಕ ಅಯೋಧ್ಯ ಬನಾಯಂಗೆ. ರಾಮ ಮಂದಿರ ಕಟ್ಟಿದ್ದಾಯ್ತು. ಮುಂದೆ ಭಾರತದ ಮನೆ ಮನೆಯನ್ನ ಅಯೋಧ್ಯೆಯನ್ನಾಗಿಸೋದೇ ನಮ್ಮ ಮುಂದಿನ ಗುರಿ. ಮನೆ ಅಯೋಧ್ಯೆ ಆಗೋದಂದ್ರೇನು? ಮನೆಯಲ್ಲಿರುವಂತ ಒಂದೊಂದು ಮಗುವಿನಲ್ಲೂ ಕೂಡ ಹಿಂದುತ್ವ ಜಾಗೃತಿ ತುಂಬಿ ಬರೋದು, ರಾಮ ಭಕ್ತಿ ತುಂಬಿ ಬರೋದು, ಸೀತಾಮಾತ ಆದರ್ಶಗಳು ತುಂಬಿ ಬರೋದು. ಎಷ್ಟು ಧರ್ಮ ಜಾಗೃತಿ ನಮ್ಮ ಮನೆಯ ಒಂದೊಂದು ಮಗುವಿನಲ್ಲೂ ಬಂದಿರಬೇಕಂದ್ರೆ ಶಿವಾಜಿ ಮಹಾರಾಜರು ಹಾಕಿಕೊಟ್ಟಂತ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸ್ಥಾಪನೆ ಯಾವಾಗ ಆಗೋದು? ಮನೆ ಒಂದೊಂದು ಮನೆಗಳು ಅಯೋಧ್ಯೆ ಆದಾಗ, ಮನೆ ಮಕ್ಕಳಲ್ಲಿ ರಾಮನ ಭಕ್ತಿ ಬಂದಾಗ. ಎಷ್ಟು ರಾಮ ಭಕ್ತಿ ನಮ್ಮ ಮಕ್ಕಳಲ್ಲಿ ಬಂದಿರಬೇಕಂದ್ರೆ ಮುಂದೊಂದು ದಿನ ಇದೇ ಬುದ್ಧಿಜೀವಿಗಳು ಯಾರಾದ್ರು ನಮ್ಮನೆ ಮಕ್ಕಳ ಮುಂದೆ ನಿಂತು, ನೀವು ಹಿಂದೂಗಳ ರಾಮ ಮಂದಿರ ಕಟ್ಟಿದ್ದೀರಾ, ಆದ್ರೆ ರಾಮನಲ್ಲೇ ಹುಟ್ಟಿದ್ರು, ನಿಮ್ಮ ಹತ್ರ ಏನು ಸಾಕ್ಷಿ? ಅದಕ್ಕೆ ರಾಮನ ಅಸ್ತಿತ್ವ ಪ್ರಶ್ನೆ ಚಿಹ್ನೆ ಮಾಡುವಂತ 1000 ಜನ ಹುಟ್ಕೊಂಡಿದ್ದಾರೆ ನಮ್ಮ ಜಗತ್ತಲ್ಲಿ. ನಮ್ಮ ದೌರ್ಭಾಗ್ಯ. ಕಪಿಲ್ ಸಿಬ್ಬಲ್ ಎಂಬ ವಕೀಲರು
ನಮ್ಮ ದೌರ್ಭಾಗ್ಯ. ಜಗತ್ನಲ್ಲೊಂದಿಷ್ಟು ನಮ್ಮ ರಾಮರು, ನಿಮ್ಮ ರಾಮ ಕಾಲ್ಪನಿಕ, ನಿಮ್ಮ ರಾಮ ಪೌರಾಣಿಕ, ನಿಮ್ಮ ರಾಮ ಐತಿಹಾಸಿಕ ವ್ಯಕ್ತಿ ಅಲ್ಲ ಅಂತ ನಮ್ಮ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಸ್ತಿತ್ವ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತ ಸಾವಿರಾರು ಜನ ಉಟ್ಕೊಂಡಿದ್ದಾರೆ. ಮೌಢ್ಯ ಬೆಳೀತಾ ಇದೆ ದೇಶದಲ್ಲಿ. ಈ ಮೌಢ್ಯವನ್ನು ತೊಲಗಿಸಬೇಕಂದ್ರೆ ಶ್ರೀರಾಮಚಂದ್ರ ಎಂಬ ದಿವ್ಯ ಜ್ಯೋತಿಕವನ್ನ ಮನೆ ಮನೆಗಳಲ್ಲಿ ಬೆಳೆಸುವಂತ ಅವಶ್ಯಕತೆ ಇದೆ. ಎಷ್ಟು ರಾಮನ ಜ್ಯೋತಿ ಮನೆ ಮನೆಗಳಲ್ಲಿ ಪ್ರಜ್ವಲಿಸಬೇಕಂದ್ರೆ ಮುಂದೆ ರಾಮ ಅಸ್ತಿತ್ವಕ್ಕೆ ಹಾಕುವಂತ ಈ ಪ್ರಶ್ನೆಗಳು ನಮ್ಮನೆ ಬಾಗಿಲಿಗೆ ಬಂದು ನಮ್ಮನೆ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ರಾಮನ ಅಸ್ತಿತ್ವ ಪ್ರಶ್ನೆ ಹಾಕಿದ್ರೆ ನಮ್ಮ ಮನೆ ಒಂದೊಂದು ಮಗು ಧರ್ಮ ಜಾಗೃತಿಯೊಂದಿಗೆ ಎಲೆ ತಟ್ಕೊಂಡು ಉತ್ತರ ಕೊಡಬೇಕು. ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಭಗವಂತನ ದಯೆಯಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ,